ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ವಿಶೇಷ ಚೇತನರ ಅನುದಾನ ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗದಗ ಜಿಲ್ಲೆಯ ವಿಶೇಷ ಚೇತನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಗ್ಯಾರಂಟಿ ಯೋಜನೆಗಾಗಿ 80% ಅನುದಾನ ಕಡಿತ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿಗಾಗಿ ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ದಿವ್ಯಾಂಗರು. ಗ್ಯಾರಂಟಿ ಯೋಜನೆಗಳಿಂದ ಗೆದ್ದು ಬೀಗುತ್ತಿರುವ ರಾಜ್ಯ ಸರ್ಕಾರ ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ ಹಾಕಿದೆ ಎನ್ನಲಾಗಿದೆ. ಹೀಗಾಗಿ ಗದಗ ಜಿಲ್ಲೆಯ ವಿಶೇಷ ಚೇತನರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಯಾವುದೇ ಸವಲತ್ತು ಸಿಗ್ತಿಲ್ಲ ಎಂದು ಕಿಡಿಕಾರಿದ್ರು. 80% ಅನುದಾನವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡು ಕೇವಲ 10% ಹಣ ನಮಗೆ ಮೀಸಲಿಟ್ಟಿದ್ದಾರೆ ಎಂದು ಕಿಡಿಕಾರಿದ್ರು. ನಾವು ಬೇರೆ ಯಾರ ಹತ್ರನೂ ಪಾಲು ಕೇಳ್ತಾ ಇಲ್ಲ. ನಮಗಿಟ್ಟಂಥ ಅನುದಾನವನ್ನು ನಮ್ಮ ಸಮಾಜಕ್ಕೆ ಅಂದರೆ ನಮ್ಮ ವಿಕಲಚೇತನರಿಗೆ ಅಭಿವೃದ್ಧಿಗಾಗಿ ನೀವು ವಾಪಸ್ ಕೊಡಲೇಬೇಕು. ನೀವು ಕೊಡದೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲರೂ ಒಗ್ಗಟ್ಟಾಗಿ, ರಾಜ್ಯದ ಎಲ್ಲ ವಿಕಲಚೇತನರು ಒಗ್ಗಟ್ಟಾಗಿ ವಿಧಾನಸೌಧದ ಮುಂದೆ ನಾವು ಏನು ಮಾಡ್ತೀವಿ ಅಂತಂದರೆ ಮುತ್ತಿಗೆ ಹಾಕಿ ನಮ್ಮ ಹಕ್ಕನ್ನು ನಾವು ಪಡ್ಕೊಂತೀವಿ. ಇಡೀ ರಾಜ್ಯದ ವಿಶೇಷ ಚೇತನರಿಗಾಗಿ 53 ಕೋಟಿ ಅನುದಾನ ಮೀಸಲು ಇಡಬೇಕು. ಆದರೆ ಸರ್ಕಾರ ಮಾತ್ರ 10 ಕೋಟಿ ಮೀಸಲು ಇಟ್ಟಿದ್ದು ಉಳಿದ 45 ಕೋಟಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರಿದ್ದಾರೆ. ಸರ್ಕಾರದಿಂದ ಶ್ರವಣ ಸಾಧನ, ಬ್ರೈಲ್ ಕಿಟ್, ದ್ವಿಚಕ್ರ ವಾಹನ, ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿಗಳು, ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಸೇರಿದಂತೆ ಹಲವು ಸೌಕರ್ಯ ಕೊಡಬೇಕಿತ್ತು. ಆದರೆ ಅನುದಾನ ಕಡಿತ ಆಗಿರೋದ್ರಿಂದ ಯಾವುದೇ ಸೌಕರ್ಯ ಸಿಗ್ತಿಲ್ವಂತೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ದುರ್ಬಲ ಸಮಾಜದ 53 ಕೋಟಿ ಹಣದಲ್ಲಿ, ಅಂದರೆ ಅಂಗವಿಕಲರ ಸಬಲೀಕರಣವಾಗಿ ಇಟ್ಟಂಥ ಹಣವನ್ನು 53 ಕೋಟಿ ಹಣದಲ್ಲಿ ಕೇವಲ 10 ಕೋಟಿ ಹಣವನ್ನು ಮೀಸಲಿರಿಸಿ ನಮ್ಮೆಲ್ಲ ರಾಜ್ಯದ ಅಂಗವಿಕಲರಿಗೆ ಬಹಳ ಅನ್ಯಾಯ ಎಸಗಿದ್ದಾರೆ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ನಾಳೆ ಇರುವ ಡಿಸೆಂಬರ್ 3ರಂದು ಅಂತಾರಾಷ್ಟ್ರೀಯ ವಿಕಲಚೇತನ ದಿನಾಚರಣೆ ದಿವಸ ಹೊಳ್ಳಿ ನಮಗೆ ಕಟ್ ಮಾಡಿದಂಥ 43 ಕೋಟಿ ಹಣನ ಮರಳಿಸಿ ಒಟ್ಟು 53 ಕೋಟಿ ಹಣವನ್ನು ನೀಡಬೇಕಂತ ಈ ಮೂಲಕ ನಮ್ಮ ರಾಜ್ಯದ ವಿಕಲಚೇತನ ಪರವಾಗಿ ಕೇಳ್ತಾ ಇದ್ದೀನಿ. ಈ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲರಿಗೆ ಮಾತ್ರ ದೂರು ಬಂದಿದೆ. ಜಿಲ್ಲಾಧಿಕಾರಿ ಜೊತೆ ಮಾತನಾಡಿ ಜನವರಿ 26ರಂದು ಅಂಗವಿಕಲರ ಎಲ್ಲ ಅರ್ಜಿಗಳಿಗೂ ಕೂಡ ಕಿಟ್ ಕೊಡುತ್ತೇವೆ ಎಂದಿದ್ದಾರೆ. ಎಲ್ಲ ಅರ್ಜಿಗಳಿಗೂ ಅವರವರ ಅವಶ್ಯಕತೆಯನ್ನು ಗಮನಿಸಿ ಹಿಯರಿಂಗ್ ಏಡ್ ಕೊಡೋರಿಗೆ ಹಿಯರಿಂಗ್ ಏಡ್, ಬ್ಲೈಂಡ್ ಇದ್ದವರಿಗೆ ಅಸಿಸ್ಟೆನ್ಸ್, ಅದೇ ರೀತಿಯಾಗಿ ಲಿಂಬ್ ಹಾಕುವಂಥದ್ದು ಅದು, ಇವೆಲ್ಲ ಏನದಾವು ಇವೆಲ್ಲವುಗಳನ್ನು ಅವರಿಗೆ ತಲುಪಿಸ್ತಕ್ಕಂಥ ಆ ಕಾರ್ಯಕ್ರಮದಲ್ಲೇ ಒಂದು ವಿಸ್ತೃತವಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ವಿಶೇಷ ಚೇತನರ ಅನುದಾನಕ್ಕೆ ಕೊಕ್ಕೆ ಹಾಕಿದ್ದು ಸರಿಯಲ್ಲ. ಮತ ಪಡೆಯುವುದು ಎಷ್ಟು ಮುಖ್ಯವೋ ಅದೇ ರೀತಿ ಸಮಾಜದ ಎಲ್ಲ ಸ್ತರಗಳ ಜನರನ್ನ ನೋಡಿಕೊಳ್ಳುವುದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿದೆ ಅನ್ನೋದನ್ನ ಜನಪ್ರತಿನಿಧಿಗಳು ಮರೆಯಬಾರದು. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.